ಹಲೋ ಗೈಸ್, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ನಮ್ಮ ಹುಡುಗರಿಗೆ ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಬೇಗ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಸ್, ಸುಮಾರು ಪ್ರೊಫೈಲ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ಈ ಒಂದು ಪ್ರೊಫೈಲ್ ಕೂಡ ಐಶ್ವರ್ಯ ಹಿರೇಗದ್ದೆ ಅಂತ ಒಂದು ಹುಡುಗಿಯ ಪ್ರೊಫೈಲು. ನಾನು ಮೊನ್ನೆ ನಿಮಗೆ ತಿಳಿಸಿದೆ, ಒಂದು ಹುಡುಗಿ ಪ್ರೊಫೈಲ್ ಬಂದಿದೆ ಸರ್, ತಿಳಿಸಲಾ ಅಂತಂದ್ಬಿಟ್ಟು ಬ್ರೋಕರ್ ಅವ್ರಿಗೆ ಕೇಳಿದಾಗ ಖಂಡಿತ ತಿಳಿಸಿ ಸರ್, ಆ್ಯಂಡ್ ಹುಡುಗ ಸಹ ಚೆನ್ನಾಗಿರಬೇಕು ಅಂತ ನೋಡಿ ಅಂತ ಹೇಳಿದ್ದಾರೆ. ಸೊ ಅಷ್ಟಕ್ಕೆ ಹುಡುಗ ಹೆಂಗಿರಬೇಕು ಅಂತ ನೋಡೋಕ್ಕೂ ಮುನ್ನ ಈಕೆ ಮಾಹಿತಿ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈಕೆ ಹೆಸರು ಬಂದುಬಿಟ್ಟು ಐಶ್ವರ್ಯ ಅಂತ, ಪ್ರಸ್ತುತ ಹಿರೇಗಡ್ಡಿ ಅಂತ ಊರು. ಸೊ ಇವರ ತಂದೆಯವರು ಒಬ್ಬ ವ್ಯಾಪಾರಸ್ಥರಾಗಿದ್ದಾರೆ. ವ್ಯಾಪಾರಸ್ಥರು ಅಂತಂದರೆ ಹಾಲು ಒಂದು ವ್ಯಾಪಾರ ನಿಂತಾನೆ. ಪಾಕೆಟ್ಗಳಿಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿಯಿಂದ ತಂದು ಇವರು ತಮ್ಮ ಹೋಲ್ಸೇಲಲ್ಲಿ ಮಾರಾಟ ಮಾಡಿ ಮನೆಯ ಜವಾಬ್ದಾರಿ ತೆಗೆದುಕೊಂಡು ಹೋಗ್ತಕ್ಕಂತಹ ತಂದೆಯವರ ಹೆಸರು ರಾಮು ಅಂತ, ಆ್ಯಂಡ್ ತಾಯಿಯವರ ಹೆಸರು ರುಕ್ಮಿಣಿ ಅಂತ. ಸ್ನೇಹಿತರೆ, ಒಂದು ಗೃಹಿಣಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಒಬ್ಬ ಅಣ್ಣ ಇದ್ದಾನೆ ಮತ್ತು ಒಬ್ಬ ತಮ್ಮ ಇದ್ದಾನೆ. 2 ಜನ ಗಂಡು ಮಕ್ಕಳಲ್ಲಿ ಒಬ್ಬಳು ಹೆಣ್ಣು ಮಗಳು ಈ ಒಂದು ಐಶ್ವರ್ಯ ಪಾಟೀಲ್. ನೋಡೋದಕ್ಕೆ ತುಂಬ ಮುದ್ದಾಗಿ ಇದ್ದಾಳೆ ಈಕೆ. ಊರು ಬಂದ್ಬಿಟ್ಟು ಸಿಗ್ಗಾವಿ ಹತ್ತಿರ ಬರುತ್ತೆ ಮತ್ತು ಹೈಟು ಬಂದು 5.5 ಅಡಿ ಹೈಟ್ ಇದ್ದಾರೆ. ಮತ್ತು ಕಲರಲ್ಲಿ ಹೆಂಗಿದ್ದಾರೆ ಅಂತಂದರೆ ಬೆಳ್ಳಗಿನ ಒಂದು ಮೈಕಟ್ಟು ಹೊಂದಿರೋದು. ರಾಶಿ ಮತ್ತು ನಕ್ಷತ್ರ ಕೂಡ ನೋಡ್ಕೊಳ್ಳಿ. ಸೊ ತಂದೆಯವರ ಒಂದು ಹಾಲು ಉತ್ಪಾದಕನ ಒಂದು ಕೆಲಸದಲ್ಲಿ ಈಕೆಯೂ ಕೂಡ ಸಹಾಯಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಐಶ್ವರ್ಯ. ಆ್ಯಂಡ್ ಅಷ್ಟಕ್ಕೂ ಈಕೆಗೆ ಬೇಕಾಗಿರ್ತಕ್ಕಂಥ ವರ ಯಾವ ರೀತಿಯಲ್ಲಿ ಇರಬೇಕು, ಅದು ಮೇನ್ ಪಾಯಿಂಟ್ ಆಗಿರುತ್ತೆ. ಅಂದರೆ ಕಾಮನ್ ಆಗಿ ನನ್ನ ಮಾಹಿತಿನ ಹೇಳಿದ್ದೆ, ಇವಾಗ ಹುಡುಗ ಹಿಂಗೆ ಇರಬೇಕು ಅಂತ ಹೇಳಲೇಬೇಕಲ್ವಾ. ಸುಮ್ಮನೆ ಹೇಳಿಲ್ಲ ಅಂತಂದರೆ ಇಷ್ಟು ಹೇಳಿದ್ರೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಪಾಯಿಂಟಲ್ಲಿ ನಂಬರ್ 1, ಹುಡುಗ ಬಂದು ಲೈಟ್ ಆ್ಯಂಡ್ ಹ್ಯಾಪಿ ರಿಲೇಷನ್ಶಿಪ್ಪಲ್ಲಿ ಇರತಕ್ಕಂತಹ ಹುಡುಗ ಇರಬೇಕು. ಲೈಟ್ ಆ್ಯಂಡ್ ಹ್ಯಾಪಿ. ಸೊ ಕುಟುಂಬ ದೊಡ್ಡದಾಗಿದ್ದರೂ ಕೂಡ ನೀವು ಯಾವ ಮಟ್ಟಿನಲ್ಲಿ ಇರಬೇಕು ಅಂದರೆ, ಸೊ ಏನೂ ಕೂಡ ಸಮಸ್ಯೆನೇ ಇಲ್ಲ ನಮ್ಮ ಕುಟುಂಬದಲ್ಲಿ, ನಾವು ಸಹ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀವಿ. ಜೊತೆಗೆ ನಾನು ಮಾಡ್ತಕ್ಕಂತಹ ಕೆಲಸ ಕೂಡ ಲೈಟ್ ವೆಯ್ಟಲ್ಲಿ ಇದೆ ಅಂತ ತಿಳ್ಕೊಳ್ಬೇಕು. ಆ ರೀತಿಯ ದೃಷ್ಟಿಯಿಂದ ಇರಬೇಕು ಮತ್ತು ರಿಲೇಷನ್ಶಿಪ್ ಜಾಸ್ತಿ ಗಟ್ಟಿಮುಟ್ಟಾಗಿ ಇರಬೇಕು. ನಿನ್ನ ಸಂಬಂಧ ತುಂಬ ಅಂದರೆ ತುಂಬ ಗಟ್ಟಿಮುಟ್ಟಿಯಾಗಿರಬೇಕು. ಸೊ ಜಗಳ ಕಡಿಮೆ ಆದರೂ ಕೂಡ ನಗು ಜಾಸ್ತಿ ಇರುವಂಥ ಒಂದು ಬಾಂಡಿಂಗ್ನಲ್ಲಿರ್ತಕ್ಕಂತಹ ಹುಡುಗ ಇರಬೇಕು. ಸ್ನೇಹಿತರೆ, ಗಂಡ ಹೆಂಡತಿ ಮನೆ ಮಕ್ಕಳು ಅಂತಂದಮೇಲೆ ಜಗಳ ಆಗೋದು ಕಾಮನ್ನು. ಅದನ್ನು ಅಲ್ಲಿಯ ಮಟ್ಟಕ್ಕೆ, ಅಲ್ಲಿಯ ಸ್ಥಳಕ್ಕೆ ನಿರ್ಧರಿಸಿ ಅಲ್ಲಿಗೆ ಬಿಟ್ಟು ನಂತರ ಒಳ್ಳೆಯ ಬಾಂಡಿಂಗ್ನಲ್ಲಿರ್ತಕ್ಕಂಥದ್ದು ಆಗಿರಬೇಕು. ನನ್ನ ಮೇಲೆ ಅನ್ನೆಸೆಸರಿ ಸ್ಟ್ರಿಕ್ಟಾಗಿ ಇರೋದಕ್ಕೆ ಬಿಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅಂದರೆ ನನ್ನ ಮೇಲೆ ಸುಮ್ಮನೆ ಯಾವುದೋ ಅನಾವಶ್ಯಕವಾಗಿ ಯಾರ್ದೋ ಜಗಳ ನನ್ನ ಮೇಲೆ ಹಾಕಿ ಜಗಳ ಮಾಡೋದಕ್ಕೆ ಬರಬೇಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ನಾನು ಅಡುಗೆ ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಸ್ವಲ್ಪ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡಬೇಕು, ಫ್ರೆಂಡ್ಲಿಯಾಗಿ ಪಾರ್ಟ್ನರಲ್ಲಿ ನನ್ನ ಜೊತೆ ನೀವು ಇರಬೇಕು ಅಂತ ಹೇಳಿದ್ದಾರೆ. ಮನೆಯವರ ಜೊತೆ ಒಗ್ಗಟ್ಟಾಗಿ ಇರುವಂತಹ, ರೆಸ್ಪೆಕ್ಟ್ ಕೊಡುವಂತಹ ಒಬ್ಬ ಕಪ್ಪು ಬಣ್ಣ ಆಗಿದ್ದರೂ ಕೂಡ ಪರವಾಗಿಲ್ಲ, ಆ ಒಂದು ಹುಡುಗನನ್ನು ನಾನು ಮದುವೆ ಆಗ್ತೀನಿ. ದಯಮಾಡಿ ಅವರ ಬಯೋಡಾಟಾಗಳನ್ನು ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡಿ. ಜಿಮೇಲ್ ಐಡಿ ಇರೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕಾಣಿಸ್ತಕ್ಕಂಥ ಐಡಿಯಲ್ಲಿ ಇದೆ. ಅಲ್ಲಿಗೆ ಜಿಮೇಲಲ್ಲಿ ಪ್ರಸ್ತುತ ಮೇಲ್ ಮಾಡಿ ಡೈರೆಕ್ಟಾಗಿ ಅದು ಅವರಿಗೆ ಹೋಗುತ್ತೆ. ಆ್ಯಂಡ್ ಅಷ್ಟೆಲ್ಲ ರೂಲ್ಸ್ ಹೇಳಿರ್ತಕ್ಕಂಥ ಈಕೆಯನ್ನು ಮದುವೆ ಆದರೆ ಅಷ್ಟಕ್ಕೂ ನಿಮಗೆ ಸಿಗ್ತಕ್ಕಂಥದ್ದಾದರೂ ಏನು, ಒಂದು ಕ್ವೆಶ್ಚನ್ ಉಳಿಯುತ್ತಲ್ಲ. ಹಂಗಿರಬೇಕು ಹಿಂಗಿರಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಅಂತಾರಲ್ಲ, ನಮಗೇನು ಸಿಗುತ್ತೆ ರೀ? ಅವರನ್ನ ಮದುವೆ ಆದರೆ ಕ್ವೆಶ್ಚನ್ ಮಾಡ್ಕೊಳ್ಳಿ. ಹೌದು, ಖಂಡಿತವಾಗಲೂ ಇವರನ್ನ ಮದುವೆ ಆದರೆ ಇದೊಂದು ಕಾರು, ಸೆಕೆಂಡ್ ಹ್ಯಾಂಡ್ ಕಾರು ಖರೀದಿ ಮಾಡಿರ್ತಾರೆ. ಸ್ವತಃ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಇದನ್ನು ಕೊಡ್ತಾರೆ, ತಿಳಿತಾ? ಸೊ ವರದಕ್ಷಿಣೆ ರೂಪದಲ್ಲಿ ಒಂದು ಕಾರು ಬೇಕಾಗಿದ್ದರೆ, ಅಥವಾ ಅವರಿಂದ ಪ್ರೀತಿ ಮತ್ತು ಆಕೆಯ ಜೊತೆ ಮಲ್ಕೊಳ್ಬೇಕು, ಎಂಜಾಯ್ಮೆಂಟ್ ಮಾಡಬೇಕು, ಕೊನೆವರೆಗೂ ಆಕೆಯ ಜೊತೆನೇ ಇರಬೇಕು ಅಂತ ನೀವು ಡಿಸೈಡ್ ಮಾಡಿದರೆ, ಖಂಡಿತವಾಗಲೂ ನಾನು ಹೇಳಿರ್ತಕ್ಕಂತಹ ರೀತಿಯಲ್ಲಿ ಪ್ರೊಸೆಸಿಂಗ್ನ ಮಾಡಿ ಸ್ನೇಹಿತರೆ. ಈ ಒಂದು ಗಾಡಿ ಏನು ನೋಡ್ತಿದ್ದೀರಾ, ಸಖತ್ತಾಗಿದೆ ಸ್ನೇಹಿತರೆ. ಸೆಕೆಂಡ್ ಹ್ಯಾಂಡ್ ಗಾಡಿ, 2179 CCಯ ಗಾಡಿ ಮತ್ತು ಟಾಪ್ ಸ್ಪೀಡ್ ಬಂದರೆ 170 ಟಾಪ್ ಸ್ಪೀಡು, ಅಂದರೆ ಸ್ಪೀಡಲ್ಲಿ ಹೋಗುವಂಥ ಒಂದು ಸ್ಪೇಸು. ಮತ್ತು ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 14ರಿಂದ 16 ಮೈಲೇಜಿಂಗ್ ಕೊಡ್ತಕ್ಕಂಥ ಈ ಒಂದು ಕಾರು. ಒಳಗಡೆ ಸೀಟು 6ರಿಂದ 7 ಸೀಟ್ ಇದೆ. ಅಂದರೆ ನಿಮ್ಮ ಫ್ಯಾಮಿಲಿನೇ ಆಗಿರಲಿ, ಅವರ ಫ್ಯಾಮಿಲಿನೇ ಆಗಿರಲಿ, ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಮತ್ತು ಒಳ್ಳೆಯ ಒಂದು ಸ್ಟ್ರಾಂಗ್ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ, AC ಮತ್ತು ಏರ್ ಬ್ಯಾಗ್ ಅಟ್ಯಾಚ್ಮೆಂಟ್ ಇದರಲ್ಲಿ ಕೊಟ್ಟಿದ್ದಾರೆ. ಟಾಪ್ ಮಾಡೆಲ್ ವಿತ್ ಗ್ಲಾಸಸ್ನ ಡಿಸೈನ್ ಕೂಡ ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹ್ಯಾಂಡ್ ಕೊಡ್ತಾರೋ ಫಸ್ಟ್ ಹ್ಯಾಂಡ್ ಕೊಡ್ತಾರೋ ಬೇಡ ರೀ, ಈಗಿನ ಕಾಲದಲ್ಲಿ ವರದಕ್ಷಿಣೆ ಕೊಟ್ಟು ಮದುವೆ ಆಗ್ತಿದ್ದಾರಾ, ಅದು ಮ್ಯಾಟ್ರ್ ಆಗುತ್ತೆ. ಸೊ ಅಷ್ಟರ ಮಟ್ಟಿಗೆ ನೀವು ತಿಳ್ಕೊಂಡು ಇವರ ಜೊತೆ ಹೊಂದಾಣಿಕೆಯಿಂದ ಸಂಸಾರ ಮಾಡುವಂಥ ಹುಡುಗ ಇದ್ದರೆ ಈಕೆಯಿಂದ ಒಪ್ಪಿಗೆ ಇದೆ.
ಸ್ವಲ್ಪ ಅದು ಇದು ಅಂತಾದರೂ ಕೂಡ ಈಕೆ ಯೋಚನೆ ಮಾಡಲ್ಲ, ಡೈವರ್ಸ್ಗೆ ಹೋಗಿಬಿಡ್ತಾಳೆ ಸ್ನೇಹಿತರೆ. ಯಾಕಂದರೆ ಫಸ್ಟ್ಗೆ ರೂಲ್ಸ್ ಹೇಳಿರ್ತಾರೆ. ರೂಲ್ಸ್ ಹೇಳಿದರೂ ಕೂಡ ಡಿಫ್ರೆನ್ಸ್ ಏನಾದರೂ ಅನ್ನಿಸ್ತು ಅಂತಂದರೆ, ನಿಮ್ಮಿಂದ ಪ್ರೀತಿ ಕಮ್ಮಿ ಆಗಿರೋದಾಗಿರಲಿ, ಅಥವಾ ಅನ್ನೆಸೆಸರಿ ಇವರ ಜೊತೆ ಜಗಳ ತೆಗೆಯೋದಾಗಿರಲಿ, ಮತ್ತು ಕೋಪ ಮಾಡ್ಕೊಳ್ಳೋದಾಗಿರಲಿ, ಇವರ ತಂದೆ ತಾಯಿಯವರ ಮೇಲೆ ಸಿಟ್ಟು ಮಾಡ್ಕೊಳ್ಳೋದಾಗಿರಲಿ, ಇದೆಲ್ಲ ಮಾಡಿದ್ರೆ ಏನಾದರೂ ತೊಂದರೆ ಅಂತ ಇವಳಿಗೆ ಅನಿಸಿದ್ರೆ ಆಟೋಮೆಟಿಕಲಿ ಬ್ರೇಕಪ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಮುಂದೆ ಏನಾಗುತ್ತೋ. ಒಟ್ಟಿನಲ್ಲಿ ಕೈ ಹಾಕಬೇಕು ಅಂದರೆ ಹಾಕಿ, ಅದು ಕೈ ಹಾವಾಗಿ ಕಚ್ಚುತ್ತೋ ಅಥವಾ ಕೈಗೆ ಮುದ್ದು ಕೊಟ್ಬಿಟ್ಟು ಬಾ ಅಂತ ಕರೆಯುತ್ತೋ ನೋಡೋಣ. ಸೊ ಪ್ರಯತ್ನ ಮಾಡೋದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ಹೊಸ ಪ್ರೊಫೈಲೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಮತ್ತೆ ನಮಸ್ತೆ, ಟೇಕ್ ಕೇರ್, ಬಾಯ್.